ವೀಕ್ಷಕರೇ, ಬೆಂಗಳೂರಿನ ಗಾಂಧಿನಗರ ಎಂದರೆ ಸ್ಯಾಂಡಲ್ವುಡ್ನ ತವರೂರು. ಇನ್ನು ಇದೇ ಏರಿಯಾದಲ್ಲಿದ್ದ ಕಪಾಲಿ ಚಿತ್ರಮಂದಿರ ಗೊತ್ತಿಲ್ಲದವರೇ ಇರಲಿಲ್ಲ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಈ ಚಿತ್ರಮಂದಿರ ಕೆಡವಿದಾಗ ಬಹುತೇಕ ಸಿನಿಪ್ರಿಯರು ತೀವ್ರ ನೋವು ಅನುಭವಿಸಿದ್ದಂತೂ ಸುಳ್ಳಲ್ಲ. ಕಾರಣ ಕಪಾಲಿ ಎಂಬ ಹೆಸರು ಆ ಚಿತ್ರಮಂದಿರದೊಂದಿಗಿನ ಅವಿನಾಭಾವ ಸಂಬಂಧವೇ ಆಗಿತ್ತು. ಇನ್ನು ಕಪಾಲಿ ಕೇವಲ ಇತಿಹಾಸ ಮಾತ್ರ ಎಂದೇ ಎಲ್ಲರೂ ಭಾವಿಸಿದ್ರ. ಆದರೆ ಇದೀಗ ಈ ನೋವು ತಿಂದವರಿಗೆಲ್ಲ ಗುಡ್ ನ್ಯೂಸ್ ನೀಡಿದ್ದಾರೆ ಟಾಲಿವುಡ್ ಸ್ಟಾರ್ ನಟ ಪ್ರಿನ್ಸ್ ಮಹೇಶ್ ಬಾಬು. ಹೌದಾ, ಟಾಲಿವುಡ್ ಸ್ಟಾರ್ ನಟ ಮಹೇಶ್ ಬಾಬು ಕಪಾಲಿ ಚಿತ್ರಮಂದಿರವಿದ್ದ ಜಾಗದಲ್ಲಿ ಇದೀಗ ದಕ್ಷಿಣ ಭಾರತದಲ್ಲೇ ಮೊದಲ ಡಾಲ್ಬಿ ತೆರೆ ಹೊಂದಿರುವ ಸಿನಿಮಾ ಆಡಿಟೋರಿಯಂ ಅನ್ನ ಇದೀಗ ಗಾಂಧಿನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಳೆಯ ಕಪಾಲಿ ಚಿತ್ರಮಂದಿರ ಕೆಡವಲಾಗಿತ್ತಲ್ವಾ, ಅದೇ ಜಾಗದಲ್ಲಿ ನಿರ್ಮಾಣವಾಗಿರುವ ಬೃಹತ್ ಕಟ್ಟಡಕ್ಕೆ ಎಎಂಬಿ ಕಪಾಲಿ ಎಂದೇ ಹೆಸರಿಡಲಾಗಿದೆ. ಇದು ಸಂಪೂರ್ಣ ನಟ ಮಹೇಶ್ ಬಾಬು ಮಾಲೀಕತ್ವದ ಡಾಲ್ಬಿ ಚಿತ್ರಮಂದಿರವಾಗಿದೆ. ಇದನ್ನ ಉದ್ಘಾಟನೆ ಮಾಡಲು ಸೂಪರ್ ಸ್ಟಾರ್ ಮಹೇಶ್ ಬಾಬು ಡಿಸೆಂಬರ್ 16ರಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ದೈತ್ಯ ಡಾಲ್ಬಿ ಸಿನಿಮಾ ಪರದೆ ಸೇರಿ 9 ಪ್ರೀಮಿಯಂ ಪರದೆಗಳನ್ನು ಒಳಗೊಂಡಿದೆ ಎಂಬುದು ವಿಶೇಷ. ಡಾಲ್ಬಿ ವಿಷನ್, ಅಟ್ಮಾಸ್ ಮತ್ತು 60 ಆಸನಗಳ ವಿನ್ಯಾಸದೊಂದಿಗೆ ಸಾಟಿ ಇಲ್ಲದ ದೃಶ್ಯಗಳು ಮತ್ತು ಧ್ವನಿಯನ್ನ ಇದು ನೀಡುತ್ತೆ. ಇಡೀ ಭಾರತದಲ್ಲಿ ಪುಣೆಯಲ್ಲಿ ಮಾತ್ರ ಇದ್ದ ಈ ವ್ಯವಸ್ಥೆ ಇದೀಗ ಬೆಂಗಳೂರಿಗೆ ಪರಿಚಯಿಸಲಾಗಿದ್ದು, ಡಿಸೆಂಬರ್ 16ರ ನಂತರ ಕರ್ನಾಟಕದ ಸಿನಿ ಪ್ರಿಯರು ಅತ್ಯಂತ ಅನುಭವದ ಚಿತ್ರ ವೀಕ್ಷಣೆ ಮಾಡಬಹುದಾಗಿದೆ. ಇನ್ನು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಬೆಂಗಳೂರಿನ ಸಿನಿ ಪ್ರಿಯರಿಗೆ ವಿಶ್ವ ದರ್ಜೆಯ ಚಲನಚಿತ್ರ ಪರಿಸರ ನಿರ್ಮಿಸಿದ್ದು, ಉತ್ತಮ ಗುಣಮಟ್ಟದ ಚಿತ್ರ ಪ್ರದರ್ಶನ, ಉತ್ತಮ ಧ್ವನಿಯೊಂದಿಗೆ ಸಿನಿಮಾ ವೀಕ್ಷಿಸಿದ ಅನುಭವ ಹೊಂದಬಹುದಾಗಿದೆ. ಡಿಸೆಂಬರ್ 16ರಂದು ಎಎಂಬಿ ಸಿನಿಮಾಸ್ ಕಪಾಲಿ ಮಲ್ಟಿಪ್ಲೆಕ್ಸ್ ಉದ್ಘಾಟನೆಯಾಗಲಿದ್ದು, ಸೂಪರ್ ಸ್ಟಾರ್ ಮಹೇಶ್ ಬಾಬು ಇದರ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮತ್ತೇಕೆ ತಡ, ವಿಶ್ವ ದರ್ಜೆಯ ಸಿನಿಮಾ ನೋಡಲು ನೀವು ಸಿದ್ಧರಾಗಿ ಬಿಡಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.